everyone, it's me Tanisha Kupanda. Ellaರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಬೆಂಕಿ Tanisha Kupanda. Welcome to my YouTube channel. ಇವತ್ತು ನಾನು ನಿಮಗೊಂದು ಸ್ಪೆಷಲ್ ಆಗಿರೋ ಎಡಿಷನ್ ತೋರಿಸಬೇಕು ಅಂತ ಅನ್ಕೊಂಡಿದ್ದೀನಿ. ಏನಪ್ಪಾ ಅಂತಂದ್ರೆ ಸ್ಕಿನ್ ಕೇರ್ ಆಗಿರಬಹುದು, ಮೇಕಪ್ ಆಗಿರಬಹುದು, ಹೇರ್ ರಿಲೇಟೆಡ್ ಇರುವಂತಹ ಯಾವುದೇ ಒಂದು ವಿಚಾರ ಆಗಿರಬಹುದು, ನಿಮಗೆ ಎಲ್ಲ ಡೀಟೇಲ್ಸ್ನ ತಿಳ್ಕೊಳ್ಳೋದಕ್ಕೆ ಅಥವಾ ನೋಡೋದಕ್ಕೆ ಸಿಗುತ್ತೆ. ಆದ್ರೆ ನಾನು ಇವತ್ತು ನಿಮಗೆ ತೋರಿಸ್ಬೇಕು ಅಂತ ಅನ್ಕೊಂಡಿರೋ ಒಂದು ವಿಷಯ ಬಂದು ಸ್ಪೆಷಲ್ ಆಗಿರುವಂತಹ ಟಾಪಿಕ್, ದಟ್ ಈಸ್ ಡಬ್ಬಿಂಗ್. ಎಡಿಟಿಂಗ್ ಆಗಲಿ, ಡಬ್ಬಿಂಗ್ ಆಗಲಿ, ಈ ರೀತಿಯಾದ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಇರುವಂತಹ ಯಾವುದೇ ವಿಚಾರಗಳಾದ್ರೂ ಆ ವಿಚಾರಗಳೆಲ್ಲ ನಮಗೆ ಇನ್ ಡೀಟೇಲ್ ನೋಡೋದಕ್ಕೆ ಸಿಗೋದು ತುಂಬಾ ಕಡಿಮೆ. ನಾನು ಸಾಧ್ಯ ಆದಷ್ಟು ತೋರಿಸ್ತೀನಿ, ಬಿಕಾಸ್ ಡಬ್ಬಿಂಗ್ ಸ್ಟುಡಿಯೋ ಆಬ್ವಿಯಸ್ಲಿ ಒಂದು ಸ್ವಲ್ಪ ಕತ್ಲು ತರ ಇರುತ್ತೆ. ಸೊ ದಟ್ ಸ್ಕ್ರೀನ್ ಮೇಲೆ ಇರುವಂತಹ ವಿಷಯಗಳು ಕ್ಲಿಯರ್ ಆಗಿರುತ್ತೆ ಅನ್ನೋದಕ್ಕೋಸ್ಕರ ಸೊ ಎಷ್ಟಾಗುತ್ತೋ ಅಷ್ಟು ತೋರಿಸ್ತೀನಿ. ಅದ್ರ ಜೊತೆಗೆ ನಮ್ಮಲ್ಲಿ ಯಾರ್ಯಾರು ಬಂದಿದ್ದಾರೆ, ಯಾರ್ಯಾರು ಡಬ್ಬಿಂಗ್ ರೆಡಿ ಆಗಿದ್ದಾರೆ ಅಂತ ಹೇಳ್ತೀನಿ. ನಮ್ಮ ಅಕ್ಕುಪಣ್ಣಸ್ ಪ್ರೊಡಕ್ಷನ್ ಹೌಸ್ ಇಂದ ಮೊದಲನೇದಾಗಿ ಮೂಡಿ ಬರ್ತಿರುವಂತಹ ಮೊದಲನೇ ಸಿನಿಮಾ ಕೋಣದಲ್ಲಿ ನಮ್ಮ ಸೂಪರ್ ಸ್ಟಾರ್ ಕೋಮಲ್ ಸರ್ ಅವರು ಹೀರೋ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಅಂಡ್ ಅಫ್ಕೋರ್ಸ್ ತನಿಷಾ ಕುಪ್ಪಣ್ಣ ಅವರು ಹೀರೋಯಿನ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಅಂಡ್ ಇವತ್ತಿಗೆ ಡಬ್ಬಿಂಗ್ಗೆ ಮೋಸ್ಟ್ ಪ್ರಾಬಬ್ಲಿ ರಘು ರಾಮನಕೊಪ್ಪ ಅವರು ಬಂದಿದ್ದಾರೆ. ಅಂಡ್ ಐ ವಿಶ್ ಕೋಮಲ್ ಸರ್ ಕೂಡ ಇರ್ತಾರೆ ಅಂತ ಪೂಜೆ ಮಾಡಿ ಆದಷ್ಟು ಬೇಗ ನಾವು ಡಬ್ಬಿಂಗ್ನ ಶುರು ಮಾಡೋಣ. ಕಮಾನ್, ಐ ವಿಲ್ ಶೋ ಯು ಗೈಸ್ ಡಬ್ಬಿಂಗ್, ನಮ್ಮ ಕೋಣ ಸಿನಿಮಾದ ಡಬ್ಬಿಂಗ್ ಹೇಗೆ ನಡೀತಾ ಇದೆ ಅಂತ. ಕಮಾನ್, ಲೆಟ್ಸ್ ಗೋ. ಡಬ್ಬಿಂಗ್ ಸ್ಟುಡಿಯೋ ಬಗ್ಗೆ ನಾನು ಮಾಡ್ತಾ ಇರುವಂತಹ ಮೊದಲನೇ ವಿಡಿಯೋ ಇದು. ಸೊ ತಪ್ಪದೆ ಕೊನೆವರೆಗೂ ಈ ವಿಡಿಯೋನ ನೋಡಿ. ಯಾರು ಸ್ಟುಡಿಯೋ ಒಳಗಡೆ ಇದ್ದಾರೆ ಅಂತ ನಾನು ತುಂಬ ಕ್ಯೂರಿಯಸ್ ಆಗಿ ಬಂದೆ. ಎಂಟರ್ ಆಗ್ತಾ ಇದ್ದ ಹಾಗೇನೆ ನನಗೆ ನೋಡೋದಕ್ಕೆ ಸಿಕ್ಕಿದ್ದು ನಮ್ಮ ಕೋಣ ಮೂವಿಯ ಡ್ರಾಮಾ ಮಾಸ್ಟರ್ ರಘು ರಾಮನಕೊಪ್ಪ ಅವರು. ಅವ್ರನ್ನ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಮ್ಮ ಕೋಣ ಸಿನಿಮಾಗೆ ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂತ ಹೇಳಿದ್ರೆ ಅದು ನಮ್ಮ ಸೆನ್ಸೇಷನಲ್ ಸ್ಟಾರ್ ಕೋಮಲ್ ಕುಮಾರ್ ಸರ್ ಅವರು. ನಮ್ಮ ಇಂಡಸ್ಟ್ರಿನಲ್ಲಿ ಯಾರಾದರೂ ಏನಾದರೂ ಕಲಿಬೇಕು ಅಂತಂದರೆ ಅವ್ರ ಹತ್ರ ಡಿಸಿಪ್ಲಿನ್ ಆಗಿರೋದು ಹೇಗೆ, ಪ್ರೊಫೆಷ್ನಲಿಸಮ್ ಅಂದರೆ ಏನು, ಡೌನ್ ಟು ಅರ್ತ್ ಬಿಹೇವಿಯರ್ ಏನು ಅಂತ ಕಲಿಬೇಕು. ಎಲ್ಲರನ್ನೂ ಮಾತಾಡಿಸ್ಕೊಂಡು ನಾನು ರೆಕಾರ್ಡಿಂಗ್ ಸ್ಟುಡಿಯೋ ಒಳಗಡೆ ಹೋಗಬೇಕಾದ್ರೆ ನಮ್ಮ ಪೆನ್ ಡ್ರೈವ್ ಮೂವಿನಲ್ಲಿ ಫುಲ್ ಫ್ಲೆಜ್ ರೆಸ್ಪಾನ್ಸಿಬಿಲಿಟಿನ ತೊಗೊಂಡಿದ್ದಂತಹ ನಮ್ಮ ನಾಗೇಶ್ ಸರ್ನ ಮೀಟ್ ಮಾಡಿದೆ. ಅವರು ಮಾಡ್ತಾಯಿದ್ದಂತಹ ವರ್ಕ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ಹಾಗಾಗಿ ನಮ್ಮ ಕೋಣ ಸಿನಿಮಾದಲ್ಲಿ ನೀವು ವರ್ಕ್ ಮಾಡಲೇಬೇಕು ಅಂತ ಹೇಳಿ ಅವ್ರನ್ನ ಅಲ್ಲಿಂದ ಇಲ್ಲಿಗೆ ಎತ್ತಾಕೊಂಡ್ಬಂದಿದ್ದೆ. ಸೂಪರ್ ಸ್ಮಾರ್ಟಾಗಿ ಕೆಲಸ ಮಾಡೋರು ಅಂತಂದರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾರೆ. ಸ್ಟುಡಿಯೋ ಒಳಗಡೆ ಹೋಗ್ತಿದ್ದ ಹಾಗೇ ಒಂದು ವಾವ್ ಫೀಲಿಂಗ್ ಇರುತ್ತೆ. ಯಾಕೆ ಅಂತಂದರೆ ಇಷ್ಟೊಂದು ದೊಡ್ಡ ಸ್ಕ್ರೀನು ಫಾರ್ ಡಬ್ಬಿಂಗ್. ಆ್ಯಕ್ಚುಲಿ ನಾನು ಈ ಥರದ್ದು ಒಂದು ಸ್ಕ್ರೀನ್ನ ನೋಡೇ ಇರಲಿಲ್ಲ, ನನ್ನ ಅನುಭವದಲ್ಲಿ ಬರಲಿಲ್ಲ. ಆರ್ಟಿಸ್ಟ್ಗಳಿಗೆ ಮತ್ತು ಟೆಕ್ನಿಷಿಯನ್ಸ್ಗಳಿಗೆ ಭಾಳ ಇಷ್ಟ ಆಗೋ ಥರ ಇದೆ ಈ ಒಂದು ಸ್ಟುಡಿಯೋ ಸ್ಪೇಸ್. ಮೊದಲಿಗೆ ನಮ್ಮ ಕೋಣ ಸಿನಿಮಾದ ಕೆಲವು ವಿಡಿಯೋ ಕ್ಲಿಪ್ಪಿಂಗ್ಸ್ ಆ್ಯಂಡ್ ಸಾಂಗ್ ಕ್ಲಿಪ್ಪಿಂಗ್ಸ್ನ ನೋಡಿ ಕಣ್ ತುಂಬ್ಕೊಂಡ್ವಿ. ನಾವು ಮಾಡಿರುವಂತಹ ವರ್ಕ್ನ ಎಲ್ಲರ ಜೊತೆ ಕೂತ್ಕೊಂಡು ನೋಡೋದು ಅದೊಂಥರ ಮಜಾ ಇರುತ್ತಲ್ವ. ಒಂದು ಸಿನಿಮಾ ಶೂಟಿಂಗ್ ಆದಮೇಲೆ ಪೋಸ್ಟ್ ಪ್ರೊಡಕ್ಷನ್ಗೆ ಬೇಕಾಗಿರುವಂತಹ ಡಬ್ಬಿಂಗ್, DI/DTS ನಂತಹ ಎಲ್ಲ ಫೆಸಿಲಿಟೀಸ್ ಒಂದೇ ಸ್ಟುಡಿಯೋನಲ್ಲಿ ಅವೈಲೇಬಲ್ ಇದೆ. ಅದೇ ಜಗ್ಗೇಶ್ ಸ್ಟುಡಿಯೋ. ಇದೆಲ್ಲದಕ್ಕಿಂತ ಮೀರಿ ಬಹಳಷ್ಟು ಸಿನಿಮಾದ ಅನುಭವ ಇರುವಂತಹ ಕೋಮಲ್ ಸರ್ ಮತ್ತು ಜಗ್ಗೇಶ್ ಸರ್ ಅವರ ಮಾರ್ಗದರ್ಶನ ಇರುತ್ತೆ. ಇದಕ್ಕಿಂತ ನಮ್ಗೆ ಇನ್ನೇನು ಬೇಕು ಹೇಳಿ ಸಿನಿಮಾ ಮಾಡೋರಿಗೆ. ನಮ್ಮ ಕೋಣ ಸಿನಿಮಾದ ಡಬ್ಬಿಂಗ್ನ ನಾವು ಜಗ್ಗೇಶ್ ಸ್ಟುಡಿಯೋನಲ್ಲಿ ಶುರು ಮಾಡೋದಕ್ಕಿಂತ ಮುಂಚೆ ಪೂಜೆ ಮಾಡಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡ್ವಿ, ಯಾವುದೇ ಅಡೆತಡೆಗಳಿಲ್ಲದೆ ನಮ್ಮ ಕೆಲಸ ಸುಸೂತ್ರವಾಗಿ ಚೆನ್ನಾಗಾಗಲಿ ಅಂತ. ಯಾವುದೇ ಒಳ್ಳೆ ಕೆಲಸ ಮಾಡೋದಕ್ಕಿಂತ ಮುಂಚೆ ಬಾಯಿ ಸಿಹಿ ಮಾಡೋಣ ಅಂತ ಅದೇ ನೆಪದಲ್ಲಿ ಒಂದು 2ರಿಂದ 3 ಕಾಜು ಬರ್ಫಿನ ಗುಳುಮನ್ಸಿದ್ವಿ. ಸಾರಿ ನಾನೊಬ್ಳೆ ಗುಳುಮನ್ಸ್ದೆ. ಮತ್ತೊಮ್ಮೆ ವೆಲ್ಕಮ್. ನಾನು ಎಲ್ಲಿದ್ದೀನಿ ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿರಬೇಕು. ನಾವು ಮಾಡ್ತಾ ಇರುವಂತಹ ಸಿನಿಮಾ ಕೋಣ, ಇದಕ್ಕೆ ಕೋಮಲ್ ಸರ್ ಹೀರೋ. ಸ್ಪೆಷಲ್ ಆಗಿ ನಮಗೆ ಡಬ್ಬಿಂಗ್ ಮಾಡೋದಕ್ಕೆ ಅವಕಾಶ ಸಿಕ್ಕಿರುವಂತಹ ಸ್ಟುಡಿಯೋ ಬಂದು ಅವರ ಅಣ್ಣ ಅವ್ರದ್ದು, ದಟ್ ಈಸ್ ನನ್ ಅದರ್ ದೆನ್ ನಮ್ಮ ಸಿಕ್ಕಾಪಟ್ಟೆ ಎಂಟರ್ಟೈನರ್ ಅಂತ ಅನ್ಸ್ಕೊಂಡಿರುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಜಗ್ಗೇಶ್ ಸರ್. ಸೊ ಜಗ್ಗೇಶ್ ಸರ್ ಅವರ ಸ್ಟುಡಿಯೋದಲ್ಲಿ ನಾವಿವತ್ತು ಬಂದಿದ್ದೀವಿ ನಮ್ಮ ಕೋಣ ಸಿನಿಮಾದ ಡಬ್ಬಿಂಗ್ ಮಾಡೋದಕ್ಕೆ. ಸೊ ಈ ಡಬ್ಬಿಂಗ್ ಸಕ್ಸಸ್ಫುಲ್ ಆಗಿ, ಸಖತ್ತಾಗಿ, ಫಾಸ್ಟಾಗಿ ಆಗಲಿ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಎಲ್ಲರೂ ಅದೇ ರೀತಿಯಾಗಿ ಫಾಸ್ಟಾಗಿ ಕೆಲಸ ಮಾಡಬೇಕು ಅಂತ ಪಣ ತೊಟ್ಟು ಕೆಲಸ ಮಾಡ್ತಾ ಇದ್ದೀವಿ. ಸೊ ಜಗ್ಗೇಶ್ ಸರ್ ಹತ್ರ ಸಾಧ್ಯ ಆದರೆ ನಾನು ಮಾತಾಡಿಸ್ತೀನಿ. ಜಗ್ಗೇಶ್ ಸರ್ ಅವರ ಸ್ಟುಡಿಯೋದಲ್ಲಿ ನಾನು ಇವತ್ತಿದ್ದೀನಿ. ಲೆಟ್ಸ್ ಗೋ ಸಿ ಹೌ ಡಬ್ಬಿಂಗ್ ಹ್ಯಾಪನ್ಸ್ ಆ್ಯಂಡ್ ಯಾವ್ಯಾವ ರೀತಿಯಲ್ಲಿ ಎಕ್ಸ್ಪ್ರೆಷನ್ಸ್ ಯಾರ್ಯಾರು ಕೊಡ್ತಾರೆ ಅಂತ ನೋಡೋದಕ್ಕೆ ನನಗೆ ಅವಕಾಶ ಸಿಕ್ಕರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಬಿಕಾಸ್
ನಾವು ಆ್ಯಕ್ಟಿಂಗಲ್ಲಿ ಏನು ನೋಡ್ತೀವಿ, ಡಬ್ಬಿಂಗಲ್ಲಿ ಬೇರೆದೇ ಒಂದು ವ್ಯಕ್ತಿನ ನೋಡ್ತೀವಿ. ಅದ್ರ ಜೊತೆಗೆ ಎರಡು ಮಿಕ್ಸ್ ಆಗಿ ನಾವು ವಿಜುವಲ್ ಟ್ರೀಟ್ ಅಂತ ಏನು ನಮಗೆ ಸಿನಿಮಾದಲ್ಲಿ ನೋಡೋದಕ್ಕೆ ಸಿಗುತ್ತೆ, ದಟ್ ಈಸ್ ಟೋಟ್ಲಿ ಡಿಫ್ರೆಂಟ್. ಬಟ್ ಡಬ್ಬಿಂಗ್ನಲ್ಲಿ ಒಂದು ಡಿಫ್ರೆಂಟ್ ಆಗಿರುವಂಥ ಪರ್ಸನಾಲಿಟಿ, ಡಿಫ್ರೆಂಟ್ ಆಗಿರುವಂಥ ಎಕ್ಸ್ಪ್ರೆಷನ್ ನೋಡೋದಕ್ಕೆ ಸಿಗುತ್ತೆ. ಐ ಆಮ್ ಎಕ್ಸೈಟೆಡ್ ಟು ಸಿ ದ್ಯಾಟ್. ಸೊ ನೀವು ಬನ್ನಿ, ನಿಮಗೂ ಎಲ್ಲರಿಗೂ ತೋರಿಸ್ತೀನಿ. ಜಗೀಶ್ ಸರ್ ಅವರ ಒಂದು ಸ್ಟುಡಿಯೋ ಆಚೆಯಿಂದ ನೋಡೋದಕ್ಕೆ ಹೇಗಿದೆಯೋ, ಒಳಗಡೆ ಬಂದರೆ ಬೇರೆದೇ ಒಂದು ಪ್ರಪಂಚ ಅನ್ನೋ ರೀತಿನಲ್ಲಿದೆ. ಈ ಸ್ಟುಡಿಯೋ ಒಳಗಡೆ ಬಂದಮೇಲೆ ವಾವ್ ಫ್ಯಾಕ್ಟರ್ ಅಂದರೆ ನಮಗೆ ಒಳಗಡೆ ಬಂದ ತಕ್ಷಣ ಸ್ಕ್ರೀನ್ ಎಲ್ಲ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ನಂಗೆ ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಖುಷಿಯಾಗಿ ಹೋಗ್ಬಿಡ್ತು. ಇಲ್ಲಿ ಎಂಜಿನಿಯರ್ ಇರುವಂಥ ರೂಮ್ನಲ್ಲಿ ಇದ್ದಾರೆ ಅಂತ ನನಗೊಂದು ಸುದ್ದಿ ಬಂದಿದೆ. ಸೊ ಹಾಗಾಗಿ ನಾನು ಅವ್ರನ್ನ ಹೋಗಿ ಮಾತಾಡಿಸ್ತೀನಿ. ಅವ್ರು ಮಾತಾಡಿದ್ರೆ ನನ್ನ ಪುಣ್ಯ, ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗಿಬಿಡುತ್ತೆ. ಒಂದು ಸತಿ ನನಗೆ ನೆನಪಿರುವಂತಹ ಒಂದು ಇನ್ಸಿಡೆಂಟ್ ನಾನು ನಿಮ್ಮ ಹತ್ರ ಎಲ್ಲರ ಹತ್ರ ಶೇರ್ ಮಾಡ್ಕೊಬೇಕು ಅಂತ ಇದ್ದೀನಿ. ಏನಪ್ಪ ಅಂದರೆ ದೆರ್ ವಾಸ್ ದಿಸ್ ಕಾಂಟ್ರವರ್ಸಿ ಅರ್ಲಿಯರ್. ಆ ಕಾಂಟ್ರವರ್ಸಿ ನಡೀತಾ ಇರಬೇಕಾದ್ರೆ ಏನಾಯಿತು, ನಾನು ಎದುರುಗಡೆ ಸಿಕ್ಕಿದ್ದೆ ಸರ್ಗೆ. ಆವಾಗ ನಾನು ಯಾರು ಅಂತಲೂ ಗೊತ್ತಿಲ್ಲ. ಆವಾಗ ಅವ್ರು ನನಗೆ ತುಂಬ ಕಾನ್ಫಿಡೆನ್ಸ್ ತುಂಬಿದ್ರು. ಮಾತಾಡೋರು ಹೇಗೆ ಬೇಕಿದ್ರು ಮಾತಾಡ್ತಾರೆ, ನಿಮ್ಮ ಜೀವನ ನೀವು ಹೇಗೆ ನಡೆಸಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು, ನೀನು ಧೈರ್ಯವಾಗಿರೋ, ನೀನು ಏನೇ ಇದ್ರೂ ನನಗೆ ಹೇಳು ಅಂತ ಹೇಳಿ ನಂಗೆ ಅಷ್ಟು ಧೈರ್ಯ ಕೊಟ್ಟಂತಹ ಒಬ್ಬರು ವ್ಯಕ್ತಿ ಜಗೀಶ್ ಸರ್ ಅವರು. ಸೊ ಅವ್ರನ್ನ ಮಾತಾಡಿಸಿ ಅವ್ರ ಹತ್ರ ಒಂದು ಆಶೀರ್ವಾದ ತೊಗೊಳ್ಬೇಕು. ಪ್ಲೀಸ್ ಕಮ್ ಲೆಟ್ಸ್ ಸಿ. ಹೋಗಿ ಜಗೀಶ್ ಸರ್ನ ಮಾತಾಡ್ಸೋಣ. ನಂಗೆ ಆ್ಯಕ್ಚುಲಿ ಮಾತೇ ಬರ್ತಾ ಇಲ್ಲ, ಹಂಗಾಗ್ತಾ ಇದೆ. ಕಮನ್ ಲೆಟ್ಸ್ ಸಿ, ಸ್ಟುಡಿಯೋ ಬಗ್ಗೆ ಕೇಳೋಣ. ಆ್ಯಂಡ್ ಹಾಗೆ ಅವ್ರಿಗೆ ನಾನು ನೆನಪಿದ್ದೀನಿ ಅಂತ ಕೇಳೋಣ. ಕಮನ್ ಲೆಟ್ಸ್ ಗೋ. ದಿಸ್ ಇಸ್ ಅ ವೆರಿ ಸ್ಪೆಷಲ್ ಮೂಮೆಂಟ್ ಫಾರ್ ಮಿ. ಯಾಕೆ ಅಂತಂದರೆ ನಮ್ಮ ಮೂವಿ ಇಂಡಸ್ಟ್ರಿಯಲ್ಲಿ ಯಾರಾದರೂ ನಮಗೆ ಆಶೀರ್ವಾದ ಮಾಡ್ತಾರೆ ಅಂತಂದರೆ ಅದೊಂಥರ ಖುಷಿ, ಅದೊಂಥರ ನೆಮ್ಮದಿ. ಅದು ನನಗೆ ಜಗ್ಗೇಶ್ ಸರ್ ಅವರ ಸ್ಟುಡಿಯೋದಲ್ಲಿ ಸಿಕ್ತು. ಈ ಸ್ಟುಡಿಯೋನಲ್ಲಿ ಜಗ್ಗೇಶ್ ಸರ್ ಅವರ ಪ್ರೆಸೆನ್ಸ್ ಇಸ್ ಎ ಡಿವೈನ್ ಫೀಲಿಂಗ್. ಸರ್ ಆಶೀರ್ವಾದ ತಗೊಂಡು ಅವ್ರ ಹತ್ರ ನಾನು ಈ ಮುಂಚೆ ಅವ್ರನ್ನ ಎಲ್ಲಿ ಮೀಟ್ ಮಾಡಿದ್ದೆ, ಅವ್ರ ಮಾತು ನನಗೆ ಹೇಗೆ ಧೈರ್ಯ ಕೊಟ್ಟಿತ್ತು, ನನ್ನ ಕಾನ್ಫಿಡೆನ್ಸ್ನ ಹೇಗೆ ಇನ್ಕ್ರೀಸ್ ಮಾಡಿತ್ತು ಅನ್ನೋದನ್ನು ಅವ್ರ ಹತ್ರ ಶೇರ್ ಮಾಡಿಕೊಂಡೆ. ಸರ್ ಜೊತೆ ನಾನು ಇಷ್ಟೊತ್ತೆಲ್ಲ ಕೂತ್ಕೊಂಡು ಮಾತಾಡ್ತೀನಿ ಅಂತ ನಾನು ಕನಸಲ್ಲೂ ಅನ್ಕೊಂಡಿರಲಿಲ್ಲ. ಐ ಫೆಲ್ಟ್ ರಿಯಲಿ ಹ್ಯಾಪಿ. ತುಂಬ ಖುಷಿ ಆಯಿತು. ಹಾಗೆ ಒಂದು ಪಿಕ್ಚರ್ ನೋಡೋ ಒಂದು ಅನುಭವ, ಆನಂದ ಬರ್ತದೆ. ಹಾಗೆ ಇವನ್ ಪೋಸ್ಟ್ ಪ್ರೊಡಕ್ಷನ್ ಡಬ್ಬಿಂಗಲ್ಲೂ ಕೂಡ ಸ್ಕ್ರೀನ್ ನೋಡ್ಕೊಂಡು ಡಬ್ಬಿಂಗ್ ಮಾಡಬೇಕು. ಹೌದು ಹೌದು ಹೌದು. ಅದೇ ನಮಗೆ ತುಂಬಾ ಖುಷಿ ಕೊಡುವಂಥದ್ದು ಕಲಾವಿದರಿಗೆ. ತುಂಬಾ ಚೆನ್ನಾಗಿದೆ ಸರ್. ಟಿವಿ ನೋಡ್ಕೊಂಡು ಡಬ್ಬಿಂಗ್ ಮಾಡೋದು ಖುಷಿ ಆಯ್ತು. ಇಷ್ಟಿರುತ್ತೆ ಟಿವಿಲಿ ಡಬ್ಬಿಂಗ್ ಮಾಡೋದು ಏನ್ ಮಜಾ ಇರುತ್ತೆ. ಒಬ್ಬ ಕಲಾವಿದನಿಗೆ ಆ ಫೀಲೇ ಬರಲ್ಲ. ನಾನು ಕಲಾವಿದ ಅನ್ಸೋದೇ ಇಲ್ಲ. ಯಾವಾಗ ನೀವು ಸ್ಕ್ರೀನ್ ಮುಂದೆ ನಿಂತ್ಕೊಂಡು ಮಾತಾಡ್ತಿರಲ್ಲ, ಆ ಪ್ರೌಢಿ ಮೇಲೆ ಬೇರೆ ಇರುತ್ತೆ. ಅದು ನಾವು ಸ್ಕ್ರೀನ್ಗೋಸ್ಕರ ಬದುಕಿರೋ ಜನ ಅಲ್ವಾ. ಕಲಾವಿದ ಬದುಕೋದೇ ಸ್ಕ್ರೀನ್ ಮೇಲೆ. ಸೊ ಯು ಶುಡ್ ಡೂ ದ ಸ್ಕ್ರೀನ್ ಡಬ್ಬಿಂಗ್. ಎಲ್ಲ ಟಿವಿ ಡಬ್ಬಿಂಗ್ ಇಟ್ಕೊಂಡು ಅಲ್ಲೋಗಿ ಮಾಡ್ಕೊತಾರೆ. ಸೊ ಯೋಗ ಯಾರಿಗಿದೆ ಅವ್ರು ಬರ್ತಾರೆ, ನನಗೇನಿಲ್ಲ. ನಾನು ಕಾನ್ಸೆಪ್ಟ್ ಹಂಗೆ ಇಟ್ಕೊಂಡಿದ್ದೀನಿ. ಏನು ಬಿಫೋರ್ ಥಿಯರಿ ಏನಿತ್ತಲ್ಲ, ಸ್ಕ್ರೀನ್ ಡಬ್ಬಿಂಗು, ಆ ವೈಟ್ ಸ್ಕ್ರೀನಲ್ಲಿ ಮಾತಾಡಿಕೊಂಡು ನಾವು ಆ್ಯಕ್ಟ್ ಮಾಡೋದಕ್ಕೆ ಈಗ ಮರುಧ್ವನಿ ಕೂಡ ನಾವಿಲ್ಲೇ ಮಾಡಿಕೊಂಡಿದ್ದೀವಿ. ತುಂಬ ಚೆನ್ನಾಗಿದೆ. ಕಲರ್ ಗ್ರೇಡಿಂಗ್ ಇದೆ, ಎಲ್ಲ ಇದೆ, ಫಸ್ಟ್ ಕ್ಲಾಸ್. ಒಳ್ಳೇದಾಗಲಿ ನಿಮಗೆ. ನೀವು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಬಾಯಲ್ಲಿ ಮಾತು ಕೇಳೋದಕ್ಕೆ ತುಂಬ ಐ ಆಮ್ ಲೈಕ್ ಮೆಲ್ಟಿಂಗ್. ಥ್ಯಾಂಕ್ ಯು ಸೋ ಮಚ್ ಸರ್. ಐ ಆಮ್ ವೆರಿ ಹ್ಯಾಪಿ. ಐ ಸಾ 2 ಸಾಂಗ್ಸ್ ಆ್ಯಂಡ್ ಸರ್ಟನ್ ಸೀನ್ಸ್. ಯಾವುದೋ ಒಂದು ಇಂಟರ್ವಲ್ ಬ್ಲಾಕು ಎಲ್ಲ ನೋಡಿ ಸ್ವಲ್ಪ ನನಗೆ ರೋಮಾಂಚನ ಆಯಿತು. ಮಧ್ಯಾಹ್ನ ಬ್ರೇಕ್ಗೆ ಸೈರನ್ ಹೊಡಿಯೋರು. ಅವಾಗ ಯೂಸ್ ಟು ಪುಟ್ ಎ ಸೈರನ್. ಈ ಕಂಪನಿಲಿ ಹೊಡಿತಾರಲ್ಲ, ಸೈರನ್ ಬರೋದು. ಬಂದಾಗ ಬ್ರೇಕು. ಡೋಂಟ್ ಬಿಲೀವ್, ನೆನ್ನೆ ನಾನು ಇವತ್ತ ಮಾತಾಡ್ತಾ ಇದ್ದೆ. ನಮ್ಮ ಹಸುವಿನ ದಿನಗಳದು. ಊಟ ಅಂದರೆ ಆಸೆ ನಮಗೆ. ತಿನ್ನೋಷ್ಟು ಯೋಗ್ಯತೆ ಇರಲಿಲ್ಲ ಅವಾಗ. ಒಂದು 3 ದೊಡ್ಡ ದೊಡ್ಡ ಕ್ಯಾಂಟೀನ್ ಇತ್ತಲ್ಲ, ಏನಾಗಿ ಪ್ರೀತಿಯಿಂದ ಆದರದಿಂದ ಕರೆಯೋರು. ಮಾಮ ಇಲ್ಲಿ ನಾನ್ ವೆಜ್ ಇದೆ, ಮಾಮ ಇಲ್ಲಿ ಸ್ವೀಟ್ ಇದೆ ಅಂತ ಕರೆಯೋರು. ಇವ್ರ ಜೊತೆ ಕೆಲಸ ಮಾಡ್ಬೇಕಾದ್ರೆ ಊಟವೇ ಪ್ರಧಾನವಾಗಿತ್ತು ಬದುಕು. ಅಂತ ಲವಬಲ್ ಎಷ್ಟು ಚೆನ್ನಾಗಿ. ಸೊ ನಾವು ಮರದಡಿ ಕೂತು ನಾನು ನನ್ನ ಫ್ರೆಂಡ್ ತಿಂತಾ ಇರ್ಬೇಕಾರೆ ನಾವು ಮಾತಾಡ್ತಾ ಹತ್ಬಿಟ್ಟು ಇಬ್ಬರು. ಓ ದೇವರೇ, ಏನಂಗಾಗೋಯ್ತು ಪ್ರಪಂಚ, ತುಂಬ ಮುಂದೆ ಹೊರಟೋಯ್ತಲ್ಲ, ಯಾರಿಗೂ ಗೊತ್ತಿಲ್ವಲ್ಲ. ಹಬ್ಬ ಹರಿದಿನಗಳು ಅಂತ ಅಂದರೆ ಏನು, ಆ ಬಟ್ಟೆ ಏನು, ಆ ಗಲಾಟೆ ಏನು, ಆ ಬೇವು ಬೆಲ್ಲ ಏನು, ತಿನ್ನೋದೇನು. ನಾವೆಲ್ಲ ಇವತ್ತು ಒಂದು ಏನು ಹೇಳ್ತೀರಿ, ಒಂಥರ ಸ್ಪ್ಲಿಟ್ ಫ್ಯಾಮಿಲಿಗಳ ಥರ ಆಗೋಗ್ಬಿಟ್ಟು ಒಬ್ಬೊಬ್ಬರು ಒಂದು ಕಡೆ, ಒಬ್ಬೊಬ್ಬರು ಒಂದು ಕಡೆ. ಮನಸ್ತೃಪ್ತಿಗೆ ನಾವೇ ಪೂಜೆ ಮಾಡಬೇಕು, ನಾವೇ ತಿನ್ನಬೇಕು, ಬೇವು ಬೆಲ್ಲ ನಾವೇ ತಿನ್ಕೊಬೇಕು. ಇನ್ನೊಬ್ರಿಗೆ ಕೊಡೋಣ ಅಂದರೆ ಯಾರೂ ಸಿಕ್ಕಲ್ಲ. ಇದ್ರು ಎಂಥ ಪ್ರಪಂಚ ಆಗೋಯ್ತಿದ್ದು. ಸೋ ಮೆನಿ ಥಿಂಗ್ಸ್, ನ್ಯೂ ಥಿಂಗ್ಸ್ ವಿ ಆರ್ ಸೇಯಿಂಗ್. ಅಯ್ಯೋ ಯಾಕೆ ಹಿಂಗೆ ದಾಟ್ಸೋಕೆ ಆಗ್ತಾ ಇಲ್ವೇ, ನಮ್ಮಲ್ಲಿರೋ ಜ್ಞಾನಗಳನ್ನ ದಾಟ್ಸೋಕೆ ಆಗ್ತಾ ಇಲ್ವೇ ಅಂತ ಅನಿಸುತ್ತೆ. ಬೇಜಾರಾಗ್ತದೆ. ಏನು ಮಾಡೋಕ್ಕಾಗಲ್ಲ. ಇರಲಿ, ಯಾರಾದರೂ ಸಿಕ್ಕಿದಾಗ ಚರ್ಚೆ ಮಾಡ್ಕೊಂಡು ಮಾತಾಡ್ಕೊಂಡ್ಬಿಟ್ರೆ ಒಳ್ಳೇದು ಸಿಗುತ್ತೆ. ಒಳ್ಳೇದಾಗಲಿ. ಒಳ್ಳೆ ಕೆಲಸ ಮಾಡಿದ್ದೀರಿ, ನಮ್ಮ ಸ್ಟುಡಿಯೋಗೆ ಬಂದಿರಿ, ನಮ್ಗೆ ಒಳ್ಳೆ ಅದ್ಭುತ ಸ್ನೇಹಿತರು ಸಿಕ್ಕಿದ್ದಾರೆ. ಏನಮ್ಮ, ಒಳ್ಳೇದಾಗಲಿ ನಿಮಗೆ. ಸರ್ ಥ್ಯಾಂಕ್ ಯು ಸರ್. ನಿಜ ಖುಷಿ ಆಯಿತು. ಥ್ಯಾಂಕ್ ಯು. 3 ವರ್ಷ ಚೆನ್ನಾಗಿದೆ. ಥ್ಯಾಂಕ್ಸ್ ಅ ಲಾಟ್ ಸರ್. ಒಳ್ಳೇದಾಗಲಿ. ಬರೋದಿಲ್ಲ ಇಲ್ಲಿ.
ಸರ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಈ ಸ್ಕ್ರೀನ್ ನೋಡೋದಕ್ಕೆ ಸಾಕಾಗಿದೆ. ಇಂಥ ಡ್ರಾಮಾ ಮಾಡ್ತಾಯಿದ್ದೀರಿ ಅಂತಂದರೆ ಮೈಕಲ್ಲೂ ಹಾಕ್ಕೊಂಡಿದ್ದೀವಿ, ಅಲ್ಲೂ ಸೌಂಡ್ ರೆಕಾರ್ಡ್ ಆಗ್ತಾಯಿದೆ, ಆದ್ರೂ ಆ್ಯಕ್ಟಿಂಗ್ ಮಾಡ್ತಿದ್ದಾರೆ. ಸರ್ ಡಬ್ಬಿಂಗ್ ಮಾಡೋಕ್ಕೆ ಕರ್ಸಿರೋದು ಸರ್, ಆ್ಯಕ್ಟಿಂಗ್ ಮಾಡೋಕ್ಕಲ್ಲ. ಡಬ್ಬಿಂಗ್ ಶುರು ಆಗಿಲ್ಲ, ಬೇಗ ಬೇಗ ಶುರು ಮಾಡಿ. ಮತ್ತೆ ಹಲೋ, ಜನರಲಿ ನಾನು ಆ್ಯಕ್ಟ್ರೆಸ್ ಆಗಿ ಬೇರೆ ಕಡೆ ಹೋಗಿ ಡಬ್ಬಿಂಗ್ ಮಾಡಬೇಕಾದ್ರೆ ಹೆಚ್ಚಾಗಿ ಏನು ನರ್ವಸ್ ಆಗ್ತಿರ್ಲಿಲ್ಲ, ಮತ್ತು ತೀರಾ ಕಾಂಪ್ಲಿಕೇಟೆಡ್ ಅನ್ನೋ ಥರದ್ದು ನಾನು ಜಾಸ್ತಿ ಏನೂ ಮಾಡೋಕ್ಕೋಗಿಲ್ಲ. ಒಂದೆರಡು ಕಡೆ ಯಾವುದಾದ್ರು ಒಂದೆರಡು ಸೀನಲ್ಲಿ ನಾನು ತುಂಬ ಕಷ್ಟಪಟ್ಟು ಡಬ್ಬಿಂಗ್ ಮಾಡಿರ್ಬೋದು, ಆ ಥರದ್ದು ಒಂದು ಎಕ್ಸ್ಪೀರಿಯೆನ್ಸ್ ಆಗಿದೆ. ಬಟ್ ಇವಾಗ ಕೋಣ ಸಿನಿಮಾದಲ್ಲಿ ಬೀಂಗ್ ಅ ಪ್ರೊಡ್ಯೂಸರ್ ನಾನು ಇವಾಗ ಹೋಗಿ ಡಬ್ಬಿಂಗ್ ಮಾಡಬೇಕಂದ್ರೆ ಒಂಚೂರು ನರ್ವಸ್ ಆಗ್ತಾಯಿದೆ. ಐ ಹ್ಯಾವ್ ಟು ಗೋ ನಾವು ಬೇರೆಯವ್ರು ಡಬ್ಬಿಂಗ್ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ನಾನೇ ಡಬ್ಬಿಂಗ್ ಮಾಡುವಂಥ ಅವಕಾಶ ಸಿಕ್ಕಿದೆ. ಸೊ ನಾನು ಇಮಿಡಿಯೇಟಾಗಿ ಹೋಗಿ ಡಬ್ಬಿಂಗ್ ಮಾಡ್ತಾಯಿದ್ದೀನಿ. ಲೆಟ್ಸ್ ಸಿ ಹೌ ಇಟ್ ಗೋಸ್ ಆ್ಯಂಡ್ ಐ ಆಮ್ ಲಿಟಲ್ ನರ್ವಸ್. ಚೆನ್ನಾಗಾಗಲಿ ಅಂತ ದೇವ್ರನ್ನ ಪ್ರಾರ್ಥನೆ ಮಾಡಿಕೊಂಡು ಹೊರಟೆ ನಾನು ಡಬ್ಬಿಂಗಿಗೆ. ಕಮಾನ್ ಇಟೆಡ್ ನಾನು ಮೈಕ್ ಹಾಕ್ಕೊಂಡು ಡಬ್ಬಿಂಗ್ ಮಾಡೋದಕ್ಕೆ ರೆಡಿಯಾಗಿದ್ದೀನಿ. ಸೊ ನಿಮ್ಮನ್ನು ಆಚೆ ಕಳಿಸ್ಬೇಕಾಗತ್ತೆ ನಾನು. ಐ ಜಸ್ಟ್ ಚೆಕ್ ಇಫ್ ಪಾಸಿಬಲ್ ನಾನು ಡಬ್ಬಿಂಗ್ ಮಾಡ್ತಾ ಇರೋ ವೀಡಿಯೋನ ಹಾಕೋದಕ್ಕೆ. ಬಟ್ ಡಬ್ಬಿಂಗ್ ಮಾಡ್ತಾ ಇರಬೇಕಾದ್ರೆ ಸೌಂಡ್ ಬರುತ್ತೆ ಅನ್ನೋ ಕಾರಣಕ್ಕೆ ಯಾರನ್ನೂ ಉಳಿಸ್ಕೊಳ್ಳಲ್ಲ. ಸೊ ನಾನು ಸಾಧ್ಯ ಆದಷ್ಟು ಬೇಗ ಡಬ್ಬಿಂಗ್ ಮಾಡಿ ಬರ್ತೀನಿ. ಯಾರು ಇವರು ತುಕಾಲಿನ ಯಾವುದೋ ಹುಡುಗಿನ ಬೇರೆ ಕೊಟ್ಬಿಟ್ಟಿದ್ದೀರಾ? ವಾವ್, ಅದಕ್ಕೆ ಖುಷಿಯಾಗ್ಬಿಟ್ಟಿದ್ದ ಅವನು. ಈ ದೇವಸ್ಥಾನದ ಮುಂದೆ ಇಟ್ಕೊಂಡಿದ್ಯಲ್ಲ ಮಾಮ? ಒಳ್ಳೆ ವ್ಯಾಪಾರ ಆಗಿರೋದು. ಈ ದೇವಸ್ಥಾನದ ಮುಂದೆ ಇಟ್ಕೊಂಡಿದ್ಯಲ್ಲ ಮಾಮ? ಜೋಗಿಗಿಂತ ಅಲ್ಲೋಡು ಆ ಚಪ್ಪಲಿ ಕಾಯೋನೇ ಪರವಾಗಿಲ್ಲ, ಎಷ್ಟೊಂದು ಜಾಸ್ತಿ ಸಂಪಾದನೆ ಮಾಡ್ತಾ ಇದ್ದಾನೆ. ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ಡಬ್ಬಿಂಗ್ ಸೀಕ್ವೆನ್ಸ್ನ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇನ್ನೂ ಹೆಚ್ಚಿನ ವೀಡಿಯೋಸ್ನ ಮಾಡುವಂತಹ ಪ್ರಯತ್ನ ಖಂಡಿತವಾಗ್ಲೂ ಮಾಡ್ತಾ ಇರ್ತೀನಿ. ಹಾಗೆ ನೀವು ನನ್ನ ಯೂಟ್ಯೂಬ್ ಚಾನಲ್ ಬೆಂಕಿ ತನಿಷಾ, ಈ ಚಾನಲ್ನ ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ನಿಮಗನ್ಸೋದನ್ನು ಕಮೆಂಟ್ ಮಾಡಿ. ನೆಕ್ಸ್ಟ್ ಯಾವ ವಿಡಿಯೋ ಮಾಡಬೇಕು ಅನ್ನೋದನ್ನು ಕೂಡ ನನಗೆ ಹೇಳಿ. ಐ ವಿಲ್ ಡೆಫಿನೆಟ್ಲಿ ಲಿಸನ್ ಟು ಇಟ್. ಯಾವುದು ಜಾಸ್ತಿ ರಿಕ್ವೆಸ್ಟ್ ಬಂದಿರುತ್ತೋ ಆ ಒಂದು ವಿಡಿಯೋನ ಖಂಡಿತವಾಗ್ಲೂ ಮಾಡೋ ಪ್ರಯತ್ನ ನಾನು ಮಾಡೇ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.